Good morning, students. Here I am Shushankar, JTO, Electronic Mechanic Trade, Saram VITI, CVV Campus, Chikbalapur. In the previous class, we knew that regulators, in that regulator topic, what is regulation, what is regulator, IC regulators. In IC regulators, fixed IC voltage regulators, variable voltage regulators, and different ICs used in voltage regulators. ಇಂದಿನ ತರಗತಿಯಲ್ಲಿ ನಾವು ವೋಲ್ಟೇಜ್ ರೆಗ್ಯುಲೇಟರ್ ಅಂದ್ರೇನು, ರೆಗ್ಯುಲೇಷನ್ ಅಂದ್ರೇನು, ರೆಗ್ಯುಲೇಟರ್ ಯಾವ ಥರ ಕೆಲಸ ಮಾಡುತ್ತೆ, ಮತ್ತು ಐ ಸಿ ವೋಲ್ಟೇಜ್ ರೆಗ್ಯುಲೇಟರ್ ಅಂದ್ರೇನು, ಐ ಸಿ ವೋಲ್ಟೇಜ್ ರೆಗ್ಯುಲೇಟರಲ್ಲಿ ಎಷ್ಟು ವಿಧ, ಮತ್ತು ಕೆಲವೊಂದು ಡಿಫರೆಂಟ್ ಐ ಸಿಸ್ ಯೂಸ್ಡ್ ಇನ್ ರೆಗ್ಯುಲೇಟರ್ಸ್, ಇವೆಲ್ಲನೂ ಹಿಂದಿನ ತರಗತಿಯಲ್ಲಿ ನಾವು ತಿಳ್ಕೊಂಡ್ವಿ. ಟುಡೇಸ್ ಟಾಪಿಕ್ ಈಸ್ ಐ ಸಿ ವೋಲ್ಟೇಜ್ ರೆಗ್ಯುಲೇಟರ್ಸ್. In this topic, content IC's pin details, practical 7812 IC voltage regulators, practical 7912 IC voltage regulators, increase of voltage regulator using IC 7812, ವಿಡಿಯೋ ಅಸೈನ್ಮೆಂಟ್, ಇವೆಲ್ಲನೂ ಇವತ್ತಿನ ಟಾಪಿಕ್ಗೆ ಸಂಬಂಧಪಟ್ಟಂಗೆ ಕಂಟೆಂಟ್. ಪಿನ್ ಡೀಟೇಲ್ಸ್, ವೋಲ್ಟೇಜ್ ರೆಗ್ಯುಲೇಟರ್ಸಲ್ಲಿ ಡಿಫರೆಂಟ್ ಐ ಸಿಸ್ನ ಯೂಸ್ ಮಾಡ್ತೀರಿ. ಆ ಎಲ್ಲ ಐ ಸಿಗಳ ಪಿನ್ ಡೀಟೇಲ್ಸು ಇಲ್ಲಿದೆ. ಮೊದಲಿಗೆ ಐ ಸಿ 7805. 78 indicates positive voltage regulator. ಈ 7805 ಐ ಸಿನಲ್ಲಿ ಫಸ್ಟ್ 2 ನಂಬರ್ಸು 78 ಇಂಡಿಕೇಟ್ಸ್ ಪಾಸಿಟಿವ್ ವೋಲ್ಟೇಜ್ ರೆಗ್ಯುಲೇಟರ್, ಪಾಸಿಟಿವ್ ವೋಲ್ಟೇಜ್ನ ರೆಗ್ಯುಲೇಟ್ ಮಾಡುತ್ತೆ. ನೆಕ್ಸ್ಟ್ 05 ಇಂಡಿಕೇಟ್ಸ್ 05 ವೋಲ್ಟ್ ರೆಗ್ಯುಲೇಟೆಡ್ ಔಟ್ಪುಟ್ ವೋಲ್ಟೇಜ್. ಅಂದರೆ ಈ 05 ಲಾಸ್ಟ್ 2 ಡಿಜಿಟ್ಸ್ ಏನು ಇಂಡಿಕೇಟ್ ಮಾಡುತ್ತೆ ಅಂದರೆ ರೆಗ್ಯುಲೇಟೆಡ್ ಔಟ್ಪುಟ್ ವೋಲ್ಟೇಜ್ನ ಇಂಡಿಕೇಟ್ ಮಾಡುತ್ತೆ. ಎಷ್ಟು ರೆಗ್ಯುಲೇಟೆಡ್ ವೋಲ್ಟೇಜ್ ಅಂದರೆ ಪಾಸಿಟಿವ್ 5 ವೋಲ್ಟ್ಸ್, ಪಾಸಿಟಿವ್ 5 ವೋಲ್ಟ್ಸ್. ಅದೇ ಥರ ಕರೆಂಟ್ ರೇಟಿಂಗ್ ಈಸ್ 1 ಆ್ಯಂಪ್. ಈ ಒಂದು ಕರೆಂಟ್ ರೇಟಿಂಗ್ ಎಷ್ಟಿರ್ತದೆ ಅಂದರೆ ಅಪ್ ಟು 1 ಆ್ಯಂಪ್ ಕರೆಂಟ್ ರೇಟಿಂಗ್. ಐ ಸಿ 7812 ಇದು ಸಹ ಪಾಸಿಟಿವ್ ವೋಲ್ಟೇಜ್ ರೆಗ್ಯುಲೇಟರ್. 78 indicates the positive voltage regulator. 12 indicates the output voltage of 12 volt fixed voltage. ಔಟ್ಪುಟ್ ವೋಲ್ಟೇಜು 12 ವೋಲ್ಟ್ಸ್ನ ಇಂಡಿಕೇಟ್ ಮಾಡುತ್ತೆ, ಪ್ಲಸ್ 5 ವೋಲ್ಟ್ಸ್. ನೆಕ್ಸ್ಟು ಐ ಸಿ 7905. ಈ 79 ಇಂಡಿಕೇಟ್ ಫಿಕ್ಸ್ಡ್ ನೆಗೆಟಿವ್ ವೋಲ್ಟೇಜ್ ರೆಗ್ಯುಲೇಟರ್. ಈ 79 ಫಸ್ಟ್ 2 ನಂಬರ್ಸು 79 ಏನು ಇಂಡಿಕೇಟ್ ಮಾಡುತ್ತೆ ಅಂದರೆ ಫಿಕ್ಸ್ಡ್ ನೆಗೆಟಿವ್ ವೋಲ್ಟೇಜ್ ರೆಗ್ಯುಲೇಟರ್, ನೆಗೆಟಿವ್ ವೋಲ್ಟೇಜ್ನ ರೆಗ್ಯುಲೇಟ್ ಮಾಡುತ್ತೆ ಈ ಐ ಸಿ. 05 ಇಂಡಿಕೇಟ್ಸ್ -5 ವೋಲ್ಟ್ಸ್ ರೆಗ್ಯುಲೇಟೆಡ್ ಔಟ್ಪುಟ್. ಆ 05 ಏನು ಇಂಡಿಕೇಟ್ ಮಾಡುತ್ತೆ ಅಂದರೆ -5 ವೋಲ್ಟ್ಸ್ನ ಔಟ್ಪುಟ್ ವೋಲ್ಟೇಜ್ನ ಇಂಡಿಕೇಟ್ ಮಾಡುತ್ತೆ. ರೆಗ್ಯುಲೇಟೆಡ್ ಔಟ್ಪುಟ್ ವೋಲ್ಟೇಜು 7805 5 ವೋಲ್ಟ್ಸ್ -5 ವೋಲ್ಟ್ಸ್ ಆಗಿರ್ತದೆ. ಅದೇ ಥರ 7912 ಇಲ್ಲೂ ಸಹ 7912 ಇಂಡಿಕೇಟ್ಸ್ ಫಿಕ್ಸ್ಡ್ ನೆಗೆಟಿವ್ ವೋಲ್ಟೇಜ್ ರೆಗ್ಯುಲೇಟರ್. ಔಟ್ಪುಟ್ ವೋಲ್ಟೇಜ್ 12 ವೋಲ್ಟ್ಸ್, ನೆಗೆಟಿವ್ 12 ವೋಲ್ಟ್ಸ್ನ
ರೆಗ್ಯುಲೇಟ್ ಮಾಡುತ್ತೆ ಈ ಒಂದು 7912 IC. ಹಾಗೆ LM320/5. LM ಅನ್ನೋದು LM ಇಂಡಿಕೇಟ್ಸ್ ಕಂಪನಿ RCA. LM ಏನು ಇಂಡಿಕೇಟ್ ಮಾಡುತ್ತೆ, ಕಂಪನಿ ಹೆಸರನ್ನ ಇಂಡಿಕೇಟ್ ಮಾಡುತ್ತೆ. RCA ಅಂದರೆ ರೇಡಿಯೋ ಕಮ್ಯುನಿಕೇಷನ್ ಅಮೇರಿಕಾ, ಅಂದರೆ ಇದು ಅಮೇರಿಕಾ ಕಂಪನಿ. LM ಅಂದರೆ ಅಮೇರಿಕಾ ಕಂಪನಿದು LM320/5. ಮತ್ತು 320 ಇಂಡಿಕೇಟ್ಸ್ ನೆಗೆಟಿವ್ ವೋಲ್ಟೇಜ್ ರೆಗ್ಯುಲೇಟರ್. ಆ 320 ಏನು ಇಂಡಿಕೇಟ್ ಮಾಡುತ್ತೆ ಅಂದರೆ ನೆಗೆಟಿವ್ ವೋಲ್ಟೇಜ್ನ ಇಂಡಿಕೇಟ್ ಮಾಡುತ್ತೆ. LM320 ಅನ್ನೋದು ನೆಗೆಟಿವ್ ಮೈನಸ್ ವೋಲ್ಟೇಜ್ನ ರೆಗ್ಯುಲೇಟ್ ಮಾಡುತ್ತೆ. ಮತ್ತು 5 ಇಂಡಿಕೇಟ್ಸ್ ಫಿಕ್ಸ್ಡ್ -5 ವೋಲ್ಟ್ಸ್. ಈ LM320/5 ನೆಗೆಟಿವ್ ವೋಲ್ಟೇಜ್ನ ನೆಗೆಟಿವ್ 5 ವೋಲ್ಟ್ಸ್ನ ರೆಗ್ಯುಲೇಟ್ ಮಾಡುತ್ತೆ. ಇದು 320/5ಗೆ ಸಂಬಂಧಪಟ್ಟಂಗೆ. LM340/15. LM ಇಂಡಿಕೇಟ್ಸ್ ಕಂಪನಿ ಹೆಸರು. LM ಅಂದರೆ RCA, ರೇಡಿಯೋ ಕಮ್ಯುನಿಕೇಷನ್ ಅಮೇರಿಕಾ. 340 ಇಂಡಿಕೇಟ್ಸ್ ಪಾಸಿಟಿವ್ ವೋಲ್ಟೇಜ್ ರೆಗ್ಯುಲೇಟರ್. ಈ 340 ಏನು ಇಂಡಿಕೇಟ್ ಮಾಡುತ್ತೆ ಅಂದರೆ ಪಾಸಿಟಿವ್ ವೋಲ್ಟೇಜ್ನ ರೆಗ್ಯುಲೇಟ್ ಮಾಡುತ್ತೆ, ಪಾಸಿಟಿವ್ ವೋಲ್ಟೇಜ್ ರೆಗ್ಯುಲೇಟರ್. 15 ಇಂಡಿಕೇಟ್ಸ್ ದ ಪಾಸಿಟಿವ್ 15 ವೋಲ್ಟ್ಸ್. 15 ಏನು ಇಂಡಿಕೇಟ್ ಮಾಡುತ್ತೆ ಅಂದರೆ ಪಾಸಿಟಿವ್ +5 ವೋಲ್ಟ್ಸ್ನ +15 ವೋಲ್ಟ್ಸ್ನ ರೆಗ್ಯುಲೇಷನ್ ಮಾಡುತ್ತೆ. LM340/15. LM340/15 IC. ಈ LM ಅನ್ನೋದು ಕಂಪ್ನಿ ಹೆಸರು, 340 ಅನ್ನೋದು ಪಾಸಿಟಿವ್ನ ಇಂಡಿಕೇಟ್ ಮಾಡುತ್ತೆ, 15 ಅನ್ನೋದು ಔಟ್ಪುಟ್ ರೆಗ್ಯುಲೇಟೆಡ್ ವೋಲ್ಟೇಜ್ನ ಇಂಡಿಕೇಟ್ ಮಾಡುತ್ತೆ. ಇವೆಲ್ಲ ಕೆಲವೊಂದು ವೋಲ್ಟೇಜ್ ರೆಗ್ಯುಲೇಟರ್ ICs ಪಿನ್ ಡೀಟೇಲ್ಸ್ ಮತ್ತು IC ಬಗ್ಗೆ ಡೀಟೇಲ್ಸ್. ಇವೆಲ್ಲನೂ 3 ಪಿನ್ ICs. ಎಲ್ಲ ರೆಗ್ಯುಲೇಟೆಡ್ ICನೂ 3 ಪಿನ್ ICs. See here we can see practical 7812 regulator. 7812 positive voltage regulator. See here unregulated given voltage 16 to 22 volts at pin number 1. ಮತ್ತೆ output taken 12 volts output taken from the at pin number 3. ಈ ಒಂದು ಸರ್ಕ್ಯೂಟಲ್ಲಿ ನಾವು ಇನ್ಪುಟ್ ವೋಲ್ಟೇಜು 16 ಇಂದ 22 ವೋಲ್ಟ್ಸ್ವರೆಗೂ ಕೊಡ್ತೀವಿ. ಮತ್ತು ಅದೇ ಥರ ಔಟ್ಪುಟ್ನ 12 ವೋಲ್ಟ್ಗೆ ಕಾನ್ಸ್ಟೆಂಟ್. ಎಷ್ಟು 16 ಇಂದ 22 ವೋಲ್ಟ್ಸ್ವರೆಗೂ ಜಾಸ್ತಿ ಮಾಡಿದ್ರು ಸಹ ಈ ರೆಗ್ಯುಲೇಟೆಡ್ IC +12 ವೋಲ್ಟ್ಸ್ನ ಔಟ್ಪುಟ್ಟಲ್ಲಿ ಕೊಡ್ತದೆ. ಇಲ್ಲಿ ಇನ್ಪುಟ್ಟಲ್ಲಿ ಒಂದು ಕೆಪಾಸಿಟರ್ ಹಾಕಿದ್ದೀವಿ 270 ನ್ಯಾನೋಫೆರೆಡ್, ಆ್ಯಂಡ್ ಔಟ್ಪುಟ್ಟಲ್ಲಿ ಒಂದು ಕೆಪಾಸಿಟರ್ ಹಾಕಿದ್ವಿ 10 ಮೈಕ್ರೋಫೆರೆಡ್ 25 ವೋಲ್ಟ್ಸ್, ಮತ್ತು LED ಪವರ್ ಇಂಡಿಕೇಟರು 820 ಓಮ್ ಲೋಡ್ ರೆಸಿಸ್ಟರ್. ಇವೆಲ್ಲ ಈ ಒಂದು ಪ್ರಾಕ್ಟಿಕಲ್ 7812 ರೆಗ್ಯುಲೇಟರ್ ಬಗ್ಗೆ ಸರ್ಕ್ಯೂಟ್ ಡೀಟೇಲ್ಸ್. ನೆಕ್ಸ್ಟು ಆಪರೇಷನ್ ಯಾವ ಥರ ಇದು ವರ್ಕ್ ಆಗುತ್ತೆ ಅಂತ. Figure shown 3 terminal 12 volt voltage regulator. The output voltage 12 volts when common terminal grounded. ಆ ಒಂದು ಸರ್ಕ್ಯೂಟ್ಗೆ 16 ವೋಲ್ಟ್ಸಿಂದ 22 ವೋಲ್ಟ್ಸ್ ಕೊಟ್ಟರೂ ಸಹ ಔಟ್ಪುಟ್ಟಲ್ಲಿ 12 ವೋಲ್ಟ್ಸ್ ಕಾನ್ಸ್ಟೆಂಟ್ ಬರ್ತದೆ. The capacitor C1 connected at the input avoid the setting up of oscillations. ಆ C1 ಕೆಪಾಸಿಟರ್ 270 ನ್ಯಾನೋಫೆರೆಡ್ ಆಸಿಲೇಷನ್ಸ್ನ ಸೆಟಪ್ ಆಸಿಲೇಷನ್ಸ್ನ ಅವಾಯ್ಡ್ ಮಾಡೋಕ್ಕೆ, ಯಾಕೆಂದರೆ ರೆಗ್ಯುಲೇಟೆಡ್ ಔಟ್ಪುಟ್ಟಲ್ಲಿ ಪ್ಯೂರ್ DC ಬರಬೇಕು. ಹಾಗಾಗಿ ಆಸಿಲೇಷನ್ಸ್ ಏನಾದರೂ ಸೆಟ್ಟಿಂಗ್ ಅಪ್ ಆದರೆ ಅದನ್ನು ಅವಾಯ್ಡ್ ಮಾಡೋದಕ್ಕಾಗಿ ಈ 270 ನ್ಯಾನೋಫೆರೆಡ್ನ ಯೂಸ್ ಮಾಡಿದ್ದೀವಿ. ಕೆಪಾಸಿಟರ್ C2 ಅವಾಯ್ಡ್ ದ ಟ್ರಾನ್ಸಿಯಂಟ್ ಡ್ಯೂರಿಂಗ್ ಆನ್ ಆ್ಯಂಡ್ ಆಫ್ ಟೈಮ್. ಕೆಪಾಸಿಟರ್ C2 10 microfarad connected at the output pin number 3. See, this capacitor avoid the transients. Transients means
when on and off time some oscillations are produced. See, to avoid these oscillations is C2 also used in the output terminal. ಔಟ್ಪುಟ್ ಟರ್ಮಿನಲಲ್ಲಿ ಕೆಪಾಸಿಟರ್ C2 ಸಹ ಯೂಸ್ ಮಾಡಿರ್ತಾರೆ. ಯಾಕೆ ಅಂತಂದರೆ ಟ್ರಾನ್ಸಿಯಂಟ್ ವೋಲ್ಟೇಜ್, ಟ್ರಾನ್ಸಿಯಂಟ್ ಮೀನ್ಸ್ ವೇರಿಯಂಟ್ ವೋಲ್ಟೇಜಸ್ ಆರ್ ಸಮ್ ಟೈಪ್ ಆಫ್ ಫ್ರೀಕ್ವೆನ್ಸೀಸ್. ಅದನ್ನು ಅವಾಯ್ಡ್ ಮಾಡೋದಕ್ಕಾಗಿ ಈ ಒಂದು C2 ಸಹ ಯೂಸ್ ಮಾಡ್ತೀವಿ. ದಿ ಕೆಪಾಸಿಟೆನ್ಸ್ C1 220 ನ್ಯಾನೋಫೆರಡ್ ಆ್ಯಂಡ್ 10 ಮೈಕ್ರೋಫೆರಡ್ ಕೆಪಾಸಿಟರ್ C2. C1 220 ನ್ಯಾನೋಫೆರಡ್ ಇರ್ತದೆ, C2 10 ಮೈಕ್ರೋಫೆರಡ್ ಕೆಪಾಸಿಟರ್ ಹಾಕಿರ್ತಾರೆ. ಇದು ಈ ಒಂದು ಪ್ರಾಕ್ಟಿಕಲ್ 7812 IC ವೋಲ್ಟೇಜ್ ರೆಗ್ಯುಲೇಟರ್ಗೆ ಸಂಬಂಧಪಟ್ಟಂಗೆ. ಪ್ರಾಕ್ಟಿಕಲ್ 7912 ವೋಲ್ಟೇಜ್ ರೆಗ್ಯುಲೇಟರ್. 7912 voltage regulator, negative voltage regulator. It supplies the regulated voltage 12 volts minus 12 volts. This circuit supplies the minus 12 volts regulated output voltage. See, this circuit is same as 7812 voltage regulator, but the terminals are changes. See here, unregulated voltage applied at the input of the pin number 2, and pin number 1 is grounded. Pin number 3 output. The 270 nanofarad, it avoids the unnecessary oscillations produced in that pin number 2. This capacitor connected very close to the IC. ಅದೇ ಥರ ದಿ 7912 pin number 1 grounded, the 10 microfarad capacitor connected in reverse direction in the pin number 3. Finally, output voltage minus 12 volts output voltage get at output terminals as shown in figure. ಈ ಚಿತ್ರದಲ್ಲಿ ನಾವು ಇನ್ಪುಟ್ ವೋಲ್ಟೇಜು given at pin number 2, variable voltage, unregulated voltage. Pin number 1 ground ಆಗಿದೆ. ಈ 270 ನ್ಯಾನೋಫೆರಡ್ ಅನ್ವಾಂಟೆಡ್ ಆಸಿಲೇಷನ್ಸ್ನ ಅವಾಯ್ಡ್ ಮಾಡುತ್ತೆ. ದಿ 10 ಮೈಕ್ರೋಫೆರಡ್ ಕೆಪಾಸಿಟೆಡ್ at pin number 3. See here also the capacitor, it avoids the transient voltages during on and off time. On and off time ಅಲ್ಲಿ ಟ್ರಾನ್ಸಿಯಂಟ್ ವೋಲ್ಟೇಜಸ್ನ ಅವಾಯ್ಡ್ ಮಾಡುತ್ತೆ. ಅದೇ ಥರ ಫೈನಲಿ ಔಟ್ಪುಟ್ ಒಬ್ಟೈನ್ಡ್ ಅಟ್ ದ ಲೋಡ್ ರೆಸಿಸ್ಟರ್ 820 ohm minus 12 volts as shown in figure. Next, operation. Figure shown negative voltage regulator using IC 7912. ಇದು ಒಂದು ನೆಗೆಟಿವ್ ವೋಲ್ಟೇಜ್ ರೆಗ್ಯುಲೇಟರ್ 7912 IC ಯೂಸ್ ಮಾಡಿ. ದಿಸ್ ಸರ್ಕ್ಯೂಟ್ ಈಸ್ ಸೇಮ್ ಆ್ಯಸ್ 7812 ರೆಗ್ಯುಲೇಟರ್ ಸರ್ಕ್ಯೂಟ್. ಈ ಸರ್ಕ್ಯೂಟು ಸೇಮ್ ಇರ್ತದೆ ರೆಗ್ಯುಲೇಟರ್ 7812ಗೆ. ದ ಫಂಕ್ಷನ್ ಆಫ್ ದಿ ಸರ್ಕ್ಯೂಟ್ ಆಲ್ಸೋ ಸೇಮ್ ಎಕ್ಸೆಪ್ಟ್ ಇಟ್ ಸಪ್ಲೈಸ್ ನೆಗೆಟಿವ್ 12 volts ರೆಗ್ಯುಲೇಟೆಡ್ ವೋಲ್ಟೇಜ್. ಏನು 7812 ಏನು ಮಾಡುತ್ತೆ, ಎಲ್ಲ ಕಾಂಪೋನೆಂಟ್ಸಿಂದ ಹಿಡಿದು ಎಲ್ಲ ಸೇಮ್ ಇರ್ತದೆ. ಬಟ್ ಎಕ್ಸೆಪ್ಟ್ ಇಲ್ಲಿ ನೆಗೆಟಿವ್ ವೋಲ್ಟೇಜ್ನ ಸಪ್ಲೈ ಮಾಡ್ತೀವಿ. ಇಟ್ ಸಪ್ಲೈಸ್ ನೆಗೆಟಿವ್ 12 volts ಔಟ್ಪುಟ್ that can be observed in the circuit. Increase of voltage regulator. ವೋಲ್ಟೇಜ್ ರೆಗ್ಯುಲೇಟರ್ನ ಇನ್ಕ್ರೀಸ್ ಮಾಡಬೇಕು ಅಂದರೆ ಸಪೋಸ್ 12 volts ರೆಗ್ಯುಲೇಟರ್ 7812 12 volts ವೋಲ್ಟೇಜ್ ರೆಗ್ಯುಲೇಟರ್, ಅದನ್ನು 18 voltsಗೆ ರೈಸ್ ಮಾಡಬೇಕು. ಆವಾಗ ಏನು ಮಾಡಬೇಕು? ಸಿ ಹಿಯರ್ ಇನ್ ದ ಸರ್ಕ್ಯೂಟ್ ಎ ಜೀನರ್ ಡಯೋಡ್ ಕನೆಕ್ಟೆಡ್ ಅಟ್ ದಿ ಕಾಮನ್ ಟರ್ಮಿನಲ್. ಜೀನರ್ ಡಯೋಡ್ನ ಕಾಮನ್ ಟರ್ಮಿನಲಲ್ಲಿ ಕನೆಕ್ಟ್ ಮಾಡಿದ್ದೀವಿ. ಸಿ ಈ ಜೀನರ್ ಡಯೋಡ್ ಕಾಮನ್ ಟರ್ಮಿನಲ್ ಕನೆಕ್ಟ್ ಮಾಡಿದಾಗ ಇಟ್ ಆ್ಯಡ್ಸ್ ವಿತ್ ದ ಔಟ್ಪುಟ್ ವೋಲ್ಟೇಜ್. ಔಟ್ಪುಟ್ಟು ಐ ಸಿನಲ್ಲಿ ಔಟ್ಪುಟ್ ವೋಲ್ಟೇಜ್ 12 volts, ಪಾಸಿಟಿವ್ 12 volts ಬರ್ತಾ ಇದೆ. ಅದ್ರ ಜೊತೆಗೆ ಈ 6.10 volts ಆ್ಯಡ್ ಆಡಿದಾಗ ದ ಔಟ್ಪುಟ್ ವೋಲ್ಟೇಜ್ ಈಸ್ 12 volts plus 6 volts 18.1 volts or approximately 18 volts.
ಸಿ ಇಲ್ಲೊಂದು ಸರ್ಕ್ಯೂಟ್ ಇದೆ. 20 volts to 24 volts unregulated voltage given at pin number 1. At 270 nanofarad setting, avoid the setting up of oscillations. Pin number 2 grounded, not grounded, a Zener diode connected in between 2 and ground in the reverse direction. 6.1 volts Zener diode, 1.8 kilo ohm. C2, it avoids the transients. Output voltage, output taken from the cross 1 kilo ohm resistor. See, the input or the Zener voltage adds with the output voltage, it gets 6.1 volts plus 12 volts equal to 18.1 volts, approximately 18 volts output. Figure shown increased 18 volts regulator using IC 7812. ಸರ್ಕ್ಯೂಟಲ್ಲಿ ಹೇಳ್ದಂಗೆ 7-8 ವೋಲ್ಟು ಔಟ್ಪುಟ್ ವೋಲ್ಟೇಜು 18 ವೋಲ್ಟ್ಸ್ ಕೊಡ್ತದೆ. ಹಿಯರ್ 6.1 ವೋಲ್ಟ್ Zener ಡಯೋಡ್ ಯೂಸ್ಡ್ ಅಟ್ ಕಾಮನ್ ಟರ್ಮಿನಲ್. 6.1 ವೋಲ್ಟ್ Zener ಡಯೋಡ್ನ ಯೂಸ್ ಮಾಡಿದೆ ಅಟ್ ಕಾಮನ್ ಟರ್ಮಿನಲ್. ದ IC ಔಟ್ಪುಟ್ ವೋಲ್ಟೇಜ್ ಈಸ್ 12 volts and Zener voltage is 6.1 volt. IC output voltage is 12 volts, Zener voltage 6.1 volt. At regulator output, these two voltages adds and produce increased voltage. ಈ ಎರಡು ವೋಲ್ಟೇಜಸ್ ಆ್ಯಡ್ ಆಗಿ ಇನ್ಕ್ರೀಸ್ಡ್ ವೋಲ್ಟೇಜ್ ಪ್ರೊಡ್ಯೂಸ್ ಆಗುತ್ತೆ. ದೇರ್ ಫಾರ್ ಔಟ್ಪುಟ್ ವೋಲ್ಟೇಜ್ ಇಸ್ ಈಕ್ವಲ್ ಟು ದ 6.1 volts ಪ್ಲಸ್ 12 volts ಈಕ್ವಲ್ಸ್ 18.1 volt, ಅಪ್ರಾಕ್ಸಿಮೇಟ್ಲಿ 18 volt. ಸೊ ಈ ಥರ 18 volt 7812 ICನ ಯೂಸ್ ಮಾಡಿ 18 voltನ ಔಟ್ಪುಟ್ನ ಪಡಿತೀವಿ. ದಿಸ್ ಕ್ಯಾನ್ ಬಿ ಅಬ್ಸರ್ವ್ಡ್ ಇನ್ ದ ಸರ್ಕ್ಯೂಟ್. ಈ ಒಂದು ಸರ್ಕ್ಯೂಟಿಗೆ ಸಂಬಂಧಪಟ್ಟಂಗೆ ಒಂದು ಸಣ್ಣ ವಿಡಿಯೋ ಇದೆ, ಆ ವಿಡಿಯೋನ ಕೇಳಿ.
ಈ ಒಂದು ಸರ್ಕ್ಯೂಟ್ಗೆ ಸಂಬಂಧಪಟ್ಟಂಗೆ ವಿಡಿಯೋ ನೋಡಿದ್ರಿ. ನೆಕ್ಸ್ಟು ಅಸೈನ್ಮೆಂಟ್. ನೋಟ್ ಪಿನ್ ಡೀಟೇಲ್ಸ್ ಆಫ್ ರೆಗ್ಯುಲೇಟರ್ ಐಸಿನ ರೆಗ್ಯುಲೇಟರ್ ಐಸಿಸ್ ಆ ಒಂದು ಐ ಸಿ ಡೀಟೇಲ್ಸ್ನ ನೋಟ್ ಮಾಡಿ. ಬ್ರೀಫ್ಲಿ ಎಕ್ಸ್ಪ್ಲೇನ್ ಪ್ರಾಕ್ಟಿಕಲ್ 7812 ಐ ಸಿ ರೆಗ್ಯುಲೇಟರ್ 7812 ಐ ಸಿ ವೋಲ್ಟೇಜ್ ರೆಗ್ಯುಲೇಟರ್ನ ಬ್ರೀಫಾಗಿ ಎಕ್ಸ್ಪ್ಲೇನ್ ಮಾಡಿ. ಎಕ್ಸ್ಪ್ಲೈನ್ 7912 ರೆಗ್ಯುಲೇಟರ್ ಐ ಸಿ 7912 ನೆಗೆಟಿವ್ ವೋಲ್ಟೇಜ್ ರೆಗ್ಯುಲೇಟರ್, ಅದರ ಬಗ್ಗೆನೂ ಹೆಸರಿಸಿ. ಇವೆಲ್ಲ ಒಂದು ಅಸೈನ್ಮೆಂಟ್ ಕ್ವಶನ್ಸ್. ಥ್ಯಾಂಕ್ ಯು ವೆರಿ ಮಚ್.